ಲಕ್ಷ್ಮಿ ಚೆನ್ನಾಗಿ ಕಾಣಿಸತ್ತೀಮ್ಮ. ಥ್ಯಾಂಕ್ ಯು ರೀ ಮಾಮಾರ. ರೀ ನಾ ಹಿಂಗೆ ಕಾಣತೀನಿ. ನೀನು ಚಂದೆ ಕಾಣತ್ತಿ, ಆದ್ರೆ ನೀನು ಈ ಥರ ಬಟ್ಟೆ ಭಾಳ ಹಾಕೊಂಡಿರ್ತೀಯಲ್ಲ, ಇವತ್ತೇನು ಅಂತ ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ. ಆದ್ರೆ ಲಕ್ಷ್ಮಿದು ಭಾಳ ಅಟ್ರಾಕ್ಷನ್ ಇತ್ತು ಡ್ರೆಸ್, ಅದಕ್ಕೆ ನೋಡಿದೆ. ಅದಕ್ಕೆ ಯಾಕೆ ಇದು ಮಾಡ್ಕೊಂತಿ? ಲಕ್ಷ್ಮಿ, ನೀ ಇಂಥ ದೊಡ್ಡ 5 ಸ್ಟಾರ್ ಹೋಟೆಲಿಗೆ ಬರ್ತಾ ಇರೋದು ಇದೇ ಫಸ್ಟಾ? ಇದೇ ಫಸ್ಟ್ ಇರ್ಬೇಕಲ್ಲ? ಹ್ಞೂ ಅಕ್ಕ, ಅದೇ ಅಂತೀನಿ ನಾನು. ಇಷ್ಟು ದೊಡ್ಡ ಹೋಟೆಲಾಗ ನಿಮ್ಮ ಊರಾಗೆಲ್ಲ ಮದ್ವೆಗಿದ್ವಿ ಅಂದರೆ ಅದೇ ಗುಡ್ಯಾಗ ಛತ್ರದಾಗ ಅಲ್ಲೇ ಇಲ್ಲೇ ಇಟ್ಟು ಮುಗಿಸ್ಬಿಡ್ತಿದ್ರಲ್ಲ. ಅಲ್ಲಿ ಹೋಗಿ ಆ ಬಿಸ್ಲಾಗ ನಿಂತು ಅಯ್ಯೋ ಅದೇ ನಾವೇ ಬುಫೆ ಸಿಸ್ಟಮ್, ನಾವೇ ನೀಡ್ಕೊಂಬಂದು ತಿಂದು ಈ ಥರ ಎಲ್ಲ ಇರ್ತದಲ್ಲ ನಿಮ್ಮೂರಾಗ. ಹೌದಕ್ಕ, ಹಳ್ಳ್ಯಾಗ ಹಂಗೆ ಅಲ್ಲ ಮದ್ವೆಗಳಾಗದ ಜಾಸ್ತಿ. ಅಲ್ಲಿನೂ ಕೆಲವೊಬ್ರು ಗ್ರ್ಯಾಂಡ್ ಮಾಡ್ಕೊತಾರ, ಕೆಲವೊಬ್ರದಿಲ್ಲ ಅಷ್ಟೇ. ನಂದು ಹಂಗಲ್ಲ ನೋಡವ. ನಮ್ಮ ಮನ್ಯಾಗಂತರೂ ನಾನು ಸಣ್ಣೋಳಿದ್ದೆ, ಇನ್ನೂ ಭಾಳ ಸಣ್ಣೋಳು. ಅವಾಗಿಂದನೂ 5 ಸ್ಟಾರ್ ಹೋಟೆಲ್ಸಿಗೆ ಜಾಸ್ತಿ ಬರೋದು. ದೊಡ್ಡ ಮದುವೆ ಫಂಕ್ಷನ್ಸಿಗೆ ಜಾಸ್ತಿ ಹೋಗಿರೋದು. ಅಲ್ಲಿ ಜಾಸ್ತಿ ಅಲ್ಲ, ಯೂಶ್ವಲಿ ಹೋಗೋದೇ ಅಂತವಕ್ಕೆ. ಆಮೇಲೆ ಈ ಹೋಟೆಲ್ಗಂತೂ ಅದು ಎಷ್ಟು ಸಲ ಬಂದಿನೋ ಲೆಕ್ಕನೇ ಇಲ್ಲ. ಫಸ್ಟ್ ಟೈಮ್ ಬಂದು ಒಂದ್ಸಲ ಅಡ್ಡಾಡೆಲ್ಲ ಹೋಟೆಲ್ ನೋಡ್ಕೊಂಬ. ಆಮೇಲೆ ಇಲ್ಲಿ ಹೆಂಗಿರ್ಬೇಕು ಏನು ಎತ್ತ ಅಂತೇಳಿ ನಾ ಹೇಳ್ತೀನಿ, ಅದ್ರಂಗ ಇರೋ ಏನು. ಆಮೇಲೆ ನಾನು ಯಾರ ಜೊತೆಗೆ ಹೆಂಗೆ ಮಾತಾಡ್ತೀನಲ್ಲ ಹಂಗೆ ನೋಡ್ಕೊ, ನೀನು ಹಂಗೆ ಇರ. ಅಕ್ಕ, ಇಫ್ ಯು ಡೋಂಟ್ ಮೈಂಡ್, ಐ ವುಡ್ ಲೈಕ್ ಟು ಟೆಲ್ ಯು ಸಮಥಿಂಗ್. ಏನಪ್ಪ ಈಕಿ ಹಿಂಗೆಲ್ಲ ಇಂಗ್ಲೀಷ್ ಮಾತಾಡ್ತಾಳ? ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಈಗ ನೀವು ಮಾತಾಡೋದನ್ನು ನೋಡಿ ನಾ ಕಲಿಬೇಕಾಗಿಲ್ಲಕ್ಕ. ಐ ನೋ ಎವ್ರಿಥಿಂಗ್. ನಂಗೆ ಮಾತಾಡೋಕ್ಕೆ ಗೊತ್ತು, ನಾನು ಮಾತಾಡ್ತೀನಿ. ನಂಗೆ ಮಾತಾಡಬೇಕು ಅಂತ ಅನ್ಸಿದ್ರಕ್ಕ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಪಾಪ ನನಗೆ ಕಲ್ಸೋದ್ರೊಳಗೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತೀರಿ? ಆರಾಮ್ ಅಡ್ಡಾಡಿ ಹೋಟೆಲ್ ನೋಡ್ಕೊರಿ. ಏನು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಬಂದಿರ್ಬೇಕಿಲ್ಲ, ಹೋಗ್ರಿ ಮೀಟ್ ಮಾಡೋಗ್ರಿ. ಅಲ್ಲ, ಓಡಾಡಿ ಹೋಟ್ಲೆಲ್ಲ ನೋಡೋಕೆ ನಾನು ಬಂದಿದ್ದು ಫಸ್ಟ್ ಟೈಮ್ ಅಲ್ಲ ಇಲ್ಲಿಗೆ. ನಾನು ಭಾಳ ಸಲ ಬಂದೀನಿ, ಚಿಕ್ಕೋಳಿರೋವಾಗಿಂದನೂ ಬರ್ತಾ ಇದ್ದೀನಿ ಇಲ್ಲಿಗೆ, ಗೊತ್ತನ? ಪಾಪ ನೀನಲ್ಲ ಫಸ್ಟ್ ಟೈಮ್ ಬಂದಿದ್ದ, ಅದು ನಮ್ಮ ತರುಣ್ನ ಮದುವೆ ಮಾಡ್ಕೊಂಡು ಅಂತ ಇವತ್ತು ಫಸ್ಟ್ ಟೈಮ್ ನಿಂಗೆ ಇಲ್ಲಿ ಚಾನ್ಸ್ ಸಿಕ್ಕಿರೋದು. ನಿಜ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಬರೋಕೆ ಆಗ್ತಿರ್ಲಿಲ್ಲ ನೀನು. ಸರಿಯಾಗಿ ಹೇಳಿದ್ಲು ನನ್ನ ಸೊಸಿ. ನನ್ನ ಮಗನ ಮದುವೆ ಮಾಡ್ಕೊಂಡಾಳ ಅಂತೇಳಿ ಇಷ್ಟು ದೊಡ್ಡ ಹೋಟ್ಲಿಗೆ ಕಾಲಿಟ್ಟಾಳ. ಇಲ್ಲಾಂದರೆ ಇದು ಈಕಿಗೆಲ್ಲಿ ಇರ್ತಿತ್ತು ಅವಕಾಶ. ಅಕ್ಕ, ಐ ಆಮ್ ಸೋ ಸಾರಿ. ನಿಮ್ಮ ತಾಯಿಯವ್ರದ್ದು ಡೆಲಿವರಿ ಇಲ್ಲೇ ಆಗಿತ್ತಾ ಇದೇ ಹೋಟ್ಲಾಗೆ? ಏನ, ನಮ್ಮ ತಾಯಿ ಡೆಲಿವರಿ ಇಲ್ಲ ಅಕ್ಕತ್ತಾ? ಯಾರು ಹೇಳಿದ್ ನಿನಗೆ ಇಲ್ಲ ಅಕ್ಕೈತಿ ಅಂತ? ಇಲ್ಲಿ ಇದೇನು ಹೋಟೆಲ್ ಅನ್ಕೊಂಡ್ಯಾ ಹಾಸ್ಪಿಟ್ಲ್ ಅನ್ಕೊಂಡ್ಯಾ ಡೆಲಿವರಿ ಆಗಕ್ಕ? ಅಕ್ಕ, ಜಸ್ಟ್ ನೀವೇ ಹೇಳಿದ್ದು ಇವಾಗ, ನಾನು ಹುಡ್ತಾನೆ ಇಲ್ಲೇ ಇದ್ದೆ, ಹುಡ್ತಾನೆ ಬರ್ತಿದ್ದೆ, ಹಂಗೆ ಹಿಂಗೆ ಅಂತೇಳಿ. ವಾಟ್ ಆಮ್ ಟೆಲ್ಲಿಂಗ್ ಈಸ್, ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಫಸ್ಟ್ ಟೈಮ್ ಅನ್ನೋದು ಇದ್ದೇ ಇರ್ತತಕ್ಕ. ನೀವು ನೋಡಿದರೆ ಈ ಥರ ಹೆಂಗೆ ಹೇಳ್ರಿ ನೋಡೋಣ. ಅಲ್ಲ, ಡೆಲಿವರಿ ಅಂತೂ ಇಲ್ಲೇ ಆಗಿರಲ್ಲ, ಸಣ್ಣವರಿದ್ದಾಗಿಂದ ಬರ್ತಾ ಇದ್ದೀರಿ. ಆ ಸಣ್ಣವರಿದ್ದಾಗೆ ಫಸ್ಟ್ ಟೈಮ್ ಅಲ್ಲ ನೀವು ಬಂದಿದ್ದು, ಅದಾದಮೇಲೆ ಇಲ್ಲಿ ಬರ್ತಾ ಇರೋದಷ್ಟೇ. ಈಗ ನಾನು ಬಂದಿನ, ಇನ್ನು ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ, ಮತ್ತದ್ರ ನೆಕ್ಸ್ಟ್ ಟೈಮು ಬರ್ತೀನಿ, ಮತ್ತದ್ರ ನೆಕ್ಸ್ಟ್ ಟೈಮು ಬರ್ತೀನಿ, ಈ ಥರ ಆಕೈತಿ. ಅದಕ್ಕೆ ಹೇಳಿದೆ, ಫಸ್ಟ್ ಟೈಮ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಬರದೆ. ಹಾಯ್ ಗಾಯತ್ರಿ. ಓಹ್ ವಸುಮತಿ, ಬಾ. ವಾವ್, ಲುಕಿಂಗ್ ಸೋ ಸೂಪರ್. ನಿಂದು ಅಷ್ಟೇ ಮಸ್ತಾಗೈತಿ ಡ್ರೆಸ್, ಭಾರಿ ಚಂದ ಕಾಣಕತ್ತೈತಲ್ಲ ಇದೊಂಥರ ಫ್ಯಾಷನ್ ಆಗಿ. ಹಾಂ, ನಾನು ಹೇಳಿ ಮಾಡಿಸ್ಕೊಂಡಿದ್ದೆ. ನಿಂದೊಂಥರ ಡಿಫ್ರೆಂಟ್ ಐತಿ ಬ್ಲೌಸು. ಯಾವುದು ಜುವೆಲ್ಸ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಬ್ಲೌಸಲ್ಲೇ ಬರ್ತಾವ ನೋಡು. ನೀನಂತರೂ ಭಾರಿ ಬ್ಯುಸಿ ಆಗಿ ಬಿಡವ. ಈಗಂತರೂ ಇಬ್ಬರು ಸಸ್ತಾರ ನಡ್ರಕಲ್ಲ. ಎಲ್ಲಿ ನಿನ್ ಸಸ್ತಾರ? ಅಲ್ಲಿ ನಿಂತಾರಲ್ಲ. ಓ ಹಾಯ್ ಸಪರ್ಣಿಕಾ. ಹಾಯ್ ಆಂಟಿ. ಈಗಿಕ್ಕಿನ ಜಾಸ್ತಿ ಮಾತಾಡ್ಸಂಗಿಲ್ಲ, ಅವಾಗ ಗೊತ್ತಾಕತ್ತಿಕ್ಕಿಗೆ. ಓ, ಆ ಕಡೆ ಇರಕ್ಕೆ ನಿನ್ನ ಎರಡನೇ ಸಸಿ ಅಲ್ಲ ಗಾಯತ್ರಿ? ಹೌದು, ಎರಡನೇ ಸಸಿ. ಹಾಯ್ ಗಾಯತ್ರಿ. ಕುಸುಮ, ಹೆಂಗದಿವಾ? ತರುಣ್ ಹೆಂಡತಿ ಲಕ್ಷ್ಮಿ ಅಲ್ಲ? ಅಲ್ಲ, ನೀನಕ್ಕಿಗೆ ಫ್ಯಾಷನ್ ಸೆನ್ಸ್ ಇಲ್ಲ, ಅಷ್ಟೊಂದು ಫ್ಯಾಷನ್ ಎಲ್ಲ ಮಾಡಂಗಿಲ್ಲ, ಏನಿಲ್ಲ, ಇನ್ನೂ ಅಷ್ಟೊಂದು ನಾಲೆಜ್ ಇಲ್ಲ, ಹಳ್ಳ್ಯಾಗ ಬೆಳೆದಕ್ಕಿ ಅಂತೆಲ್ಲ ಹೇಳ್ತಿದ್ದವ ನೀನು. ನೋಡಿದ್ರೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಬಂದಾಳ, ಎಷ್ಟು ಚಂದನು ಕಾಣ್ತಾ ಇದ್ದಾಳ. ಹೌದು, ನನ್ನ ಎರಡನೇ ಸಸಿ ಲಕ್ಷ್ಮಿ. ಅದು ಏನಾಗೈತಿ ಅಂತಂದರೆ, ಫಸ್ಟು ಹಂಗಿದ್ಲು, ಆದರೆ ಇವಾಗೆಲ್ಲ ಚೇಂಜ್ ಆಗ್ಯಾಳ. ಇವಾಗ ಆದಷ್ಟು ಇವಾಗೆಲ್ಲ ತಿಳ್ಕೊಂಡಾಳ ನೋಡು. ಅದು ಎಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಬಂದಾಳ. ಅಯ್ಯೋ, ಫ್ಯಾಷನ್ ತಟಿಗೆ ಹೋಗ್ಲಿ, ಆದರೂ ಎಷ್ಟು ದೊಡ್ಡ ಪೋಸ್ಟ್ನಾಗ ಅದಾಳ ಅವಳು. ಲೆಕ್ಚರ್ ಅಂದ್ರೆ ಏನು ಕಡಿಮೆ ಆತ? ಹೌದಾ, ಹೇಳಿ ನೀನೇ ನೋಡೋಣ. ಅಲ್ಲ, ಲೆಕ್ಚರ್ ಅಂತಂದ್ರೆ ಏನು ಕಡಿಮೆ ಆತ? ಅಲ್ಲ, ಇದು ಏನದು, ಎಷ್ಟೆಲ್ಲ ಓದಬೇಕು, ಎಷ್ಟೆಲ್ಲ ಇದಾಗಬೇಕು ಅದಕ್ಕೆ. ಅದು ಅಷ್ಟು ಒಳ್ಳೆ ಪೊಸಿಷನ್ನಾಗ ಅದಾಳ. ಲಕ್ಷ್ಮಿ, ಹೆಂಗದಿಯಮ್ಮ, ಆರಾಮದಿಯಾ? ಖುಷಿ ಆತಮ್ಮ ನೀನು ನೋಡಿದ್ದೆ. ನಾನಿವತ್ತು ಬರ್ತೀಯಾ ಇಲ್ಲ ಅನ್ಕೊಂಡಿದ್ದೆ. ನೈಸ್ ಟು ಮೀಟ್ ಯು ಆಂಟಿ. ಓಹೋ, ಖುಷಿ ಆತಮ್ಮ. ಕಾಲೇಜ್ ಲೆಕ್ಚರರ್. ನಿಂಗೊಂದು ಇನ್ನೊಂದು ವಿಷಯ ಗೊತ್ತಾ? ನನ್ನ ಮಗನೂ ಹೇಳ್ತಾ ಇದ್ದ, ನಿನ್ನ ಕಾಲೇಜಲ್ಲೇ ಅಂತೆ ಅವನು ಓದಾಕತ್ತಿರೋದ. ಓ ಹೌದಾ ಆಂಟಿ? ಹಾಂ ಅಮ್ಮ, ನಿನ್ನ ಫ್ರೆಂಡ್ ಇದಾರಲ್ಲ ಅವ್ರ ಸೊಸಿ ನಮ್ಮ ಕಾಲೇಜ್ ಲೆಕ್ಚರ್ ಅಮ್ಮ, ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿರ್ತಾರ. ಅವ್ರನ್ನ ನೋಡಿದ್ದೀನಿ ಅಂತೇಳಿ ಎಷ್ಟು ಸಲ ಹೇಳನ್ ಗೊತ್ತನವ. ಖುಷಿ ಆಯ್ತು. ಮೊನ್ನೆ ಲೇಡೀಸ್ ಕ್ಲಬ್ನಾಗೆಲ್ಲ ನಿನ್ನ ಸೊಸಿದೆ ಮಾತು. ಲೇಡೀಸ್ ಕ್ಲಬ್ನಾಗ ನನ್ನ ಸೊಸಿ ಮಾತಾ?
ಇಬ್ಬರ ಸೊಸ್ತೆಯರ ಮುದ್ದಿನ ಅತ್ತೆಗಳ ನಮ್ ಗಾಯತ್ರಿ ಇವಾಗಂತೂ ಪುರ್ಸತ್ತೆ ಇರಂಗಿಲ್ಲ, ಆಕಿಗೆ ಫುಲ್ ಬಿಸಿ ಅದಾಳ. ಅದ್ರಾಗೂ ಒಂದು ಸೊಸಿ ಲೆಕ್ಚರ್ ಬೇರೆ ಅದಾಳ. ತುಂಬಾ ಖುಷಿ ಆಕತ್ತಪ್ಪ ಕೇಳಿ ಸುದ್ದಿನ. ಅದೇ ಅನ್ಕೊಂತಿದ್ವಿ ನಾವು, ಯಾಕೆ ಈಕಿ ಕೆಲ್ಸಕ್ಕೆ ಹೋಗೋ ಸೊಸಿನ ಮಾಡ್ಕೊಂಡಿಲ್ಲಲ್ಲ ಅಂತ. ಎರಡನೇ ಸೊಸಿನಾರ ಕೆಲ್ಸಕ್ಕೆ ಹೋಗೋ ಸೊಸಿ ಸಿಕ್ಲಲ್ಲ, ಅಡ್ಡಿ ಇಲ್ಲ ಬಿಡು, ಅದು ಒಳ್ಳೆ ಪೊಸಿಷನ್ನಾಗೆ ಅದಾಳ ಅಂತೇಳಿ ಖುಷಿ ಆಯ್ತು. ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ರು. ಹೌದಾ? ನೋಡಕ್ಕೂ ನಿನ್ ಸೊಸಿ ಭಾಳ ಚಂದ ಅದಾಳ. ನೀನು ಅಷ್ಟೇಪ್ಪ. ಏನಿದು ಫುಲ್ಲು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಂಡು ಮೈ ಎಲ್ಲ ಫುಲ್ಲು ಡಯಟ್ ಏನಾರು ಮಾಡಕತ್ತೀಯ? ದಪ್ಪಿದ್ದೆಲ್ಲ ಫುಲ್ಲು ಒಂಥರ ಹರೇದ್ ಹುಡುಗಿ ಥರ ಆಗ್ಬಿಟ್ಟಿ. ಏ ಹಂಗೇನಿಲ್ಲ. ಸರಿ ಬರ್ರಿ ಎಲ್ಲರೂ ಆ ಕಡೆ ಹೋಗೋಣ. ಒಂದ್ ನಿಮಿಷ, ನಂಗೆ ಸ್ವಲ್ಪ ಕೆಲಸ ಇದ್ ಬಂದೆ. ನಿಂಗ ಲೆಕ್ಚರ್ ಸೊಸೆ ಸಿಕ್ಕಾಳ ಅಂತೇಳಿ ಈಕಿ ಹೊಟ್ಟಿವ್ರಿ. ಯಾಕಂದ್ರೆ ಈಕಿ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಲ್ಲ. ಸೊಸಿ ಏನೂ ಇಲ್ಲ, ಮನ್ಯಾಗೆ ಬಿದ್ದಿರ್ತಾಳ 3 ಹೊತ್ತು. ಒಂದು ಕೆಲಸ ಮಾಡಂದ್ರೆ ಮಾಡಲ್ಲ, ಕೆಲ್ಸಕ್ಕೆ ಹೋಗಂದ್ರು ನಾ ಹೋಗಲ್ಲ ಅಂತಾಳ. ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ, 1 ರೂಪಾಯಿ ದುಡ್ಡು ತರಲ್ಲ, ಏನೂ ಇಲ್ಲ. ಅದವಳಿಗೆ ಬೇಜಾರು, ಯಾಕೆ ತೋರಿಸ್ಕೊಳಂಗಿಲ್ಲ ಅಷ್ಟೇ. ನಮ್ಮ ಮುಂದೆ ಅಂದಾಳ, ಅಡ್ಡಿ ಇಲ್ಲ ಬಿಡಪ್ಪ, ನನ್ನ ಮಗ ಲವ್ ಮಾಡೋದು ಮಾಡಿದ, ಒಂದು ಯಾವ್ದಾರ ಜಾಬ್ನಾಗಿರೋ ಹುಡುಗಿನಾರ ಮಾಡಲಿಲ್ಲ, ಹೋಗಿ ಇಂಥದನ್ನು ತಂದು ಕುಂತಾನ ಅಂತೇಳಿ 20 ಸಲ ಅಂದಾಳ, ಗೊತ್ತಾ? ನಿಮಗೆ ಗೊತ್ತಿಲ್ಲ. ಮತ್ತೆ ಆಕೆ ಮುಂದೆ ಅನ್ಬೇಡ, ನನ್ನ ಮುಂದೆ ಅಂದಿದ್ದು ನಾನು ನಿಂಗೆ ಹೇಳ್ದೆ ಅಷ್ಟೇ. ಹೌದಾ? ಹಿಂಗಂದಾಳ? ಆಗಲಿ, ಸರಿ ಬಾ, ಪಾರ್ಟಿ ಜಾಯ್ನ್ ಆಗೋಣ. ಅಲ್ಲಿ ಲೇಡೀಸ್ ಕ್ಲಬ್ ಮೆಂಬರ್ಸ್ ಎಲ್ಲರೂ ಬಂದಾರ. ನಿನ್ನ ಸೊಸಿನ ಇಂಟ್ರೊಡ್ಯೂಸ್ ಮಾಡ್ಸಲ್ಲ? ಮಾಡಿಸ್ತೀನಪ್ಪ. ಫಸ್ಟ್ ಹೋಗಿ ನಾ ಭೇಟಿ ಆಗ್ತೀನಿ, ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಏನು ಮತ್ತೆ ಆಮೇಲೆ ಮಾಡ್ಸೋದು? ಬಾರಮ್ಮ, ನಿನ್ನ ಎಲ್ರಿಗೂ ಪರಿಚಯ ಮಾಡಿಸ್ತೀನಿ. ಹಾಂ ಆಂಟಿ, ಬರ್ತೀನಿ ನೋಡ್ರಿ. ನೀನಲ್ಲಮ್ಮ, ನಿನ್ನ ನೋಡಾರ. ನೀನಲ್ಲ, ಅಕಿನ್ನ ಲಕ್ಷ್ಮಿನ. ಬಾ ಲಕ್ಷ್ಮಿ. ಗಾಯತ್ರಿ. ಹಾ ಬಂದೆ. ಅಲ್ಲ, ನಮ್ಮ ಅತ್ತಿನೂ ನಾನು ಬಿಟ್ಟು ಹೋಗೇ ಬಿಟ್ಲಲ್ಲ. ಲಕ್ಷ್ಮಿ. ಹಾಂ ಆಂಟಿ, ಆರಾಮದಿರಿ? ಆರಾಮದೇ ನೋಡುವ. ಅಶ್ವಿನಿ ಬಂದಿಲ್ಲ? ಅದು ನಂಗೆ ಗೊತ್ತಿಲ್ಲ ಆಂಟಿ, ಅವ್ರು ಕರೆದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಅತ್ತಿಯವ್ರ ಜೊತೆಗೆ ಬಂದೆ ನಾನು. ಓ ಹೌದನಾ? ನಿಮ್ಮ ಅತ್ತಿಲ್ಲಿ ಕಾಣೋಲ್ಲ, ಆಗಲಿಂದ ನೋಡಾತೇನವ. ಅದೇನೋ ಲೇಡೀಸ್ ಕ್ಲಬ್, ಆಮೇಲೆ ಅವ್ರ ಸಂಘದವ್ರು, ಮಹಿಳಾ ಸಂಘದ ಅವರೆಲ್ಲ ಭಾಳ ಜನ ಇದ್ರು. ಅವ್ರ ಜೊತೆ ಮಾತಾಡ್ಕೊತ ನಿಂತಿದ್ರು. ನಾನು ಇಷ್ಟೊತ್ತಲ್ಲೇ ಇದ್ದೆ, ಈಗ ಈ ಕಡೆ ಬಂದೆ. ಹೌದನವಾ? ಆಗ್ಲಾ ಅಂದಂಗೆ ಏನು ನಿಮ್ಮ ಅತ್ತಿ ನಿನಗೂ ಇಂಥರ ಡ್ರೆಸ್ ಹಾಕೊಳ್ಳೋದು ಕಲ್ಸೇ ಬಿಟ್ಲನ? ಹ್ಞೂ ಆಂಟಿ, ಹಾಕೊಳ್ಳಿಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಕೈತಾ. ಮತ್ತೇನು ಮಾಡೋದು ಹೇಳ್ರಿ. ಅದಕ್ಕೆ ನನ್ನಂತೇಳಿ ಇಂಥ ಡ್ರೆಸ್ ಇರಲಿಲ್ಲ, ಅಶ್ವಿನಿನೇ ರೆಡಿ ಮಾಡಿಕೊಟ್ಲ. ಎಷ್ಟು ಚೆನ್ನಾಗೈತೆ ಡ್ರೆಸ್ಸು. ಇಷ್ಟು ಚೆನ್ನಾಗಿರೋ ಡ್ರೆಸ್ನ ಆಕೆ ಅಶ್ವಿನಿ ಈಕಿಗೆ ರೆಡಿ ಮಾಡಿಕೊಟ್ಲನು? ಓ, ಅಶ್ವಿನಿ ಮಾಡಿದ್ದ ಇದು? ಹ್ಞೂ ಆಂಟಿ, ಇಲ್ಲ ನನಗೆಲ್ಲ ಗೊತ್ತಾಗಕ್ಕೆ, ತೊಗೊಳಕ್ಕೂ ಗೊತ್ತಾಗಲ್ಲ ನನಗೆ. ಮತ್ತೆ ಆಮೇಲೆ ಇದೇ ಥರ ಬೇಕಂದ್ರೆ ದೌಡ್ ಸಿಗೋದೂ ಇಲ್ಲ. ಇದು ನಾವು ಹೇಳಿ ಕಸ್ಟಮೈಸ್ ಮಾಡಿಸ್ಕೋಬೇಕಂತೇನ, ನನಗೂ ಗೊತ್ತಿಲ್ಲ. ಆಕಿನೇ ಅಂದ್ಲ, ನಿನ್ಗಂತೇಳಿ ರೆಡಿ ಮಾಡೀನಿ ಅಂತೇಳಿ ಆಕಿನೇ ಇದು ಮಾಡಿ. ನಿನ್ನೆ ಇವತ್ತು ಮಧ್ಯಾಹ್ನ ಹೋಗಿದ್ದೆ ಅಲ್ಲಿ ಇದು ಕಡೆ, ಮತ್ತು ರೆಡಿ ಮಾಡಿ ಆಕಿನೇ ಕಳಿಸಿದ್ಲ. ಡ್ರೆಸ್ ಎಲ್ಲ ಆಕಿನೇ ಚಾಯ್ಸ್ ಮಾಡಿ, ಇದೆಲ್ಲ ಮೀನ್ ಡಿಸೈನ್ ಮಾಡಿರೋದು ಆಕಿ. ಅಡ್ಡಿ ಇಲ್ಲವಾ? ಒಳ್ಳೆ ಟೇಸ್ಟ್ ಐತೆ ಆಕಿಗೆ. ಲಕ್ಷ್ಮಿ ಎಲ್ಲದಾಳ? ಅಲ್ಲೇ ನಿನ್ನ ಗಂಡನ್ ನೋಡು, ಏನೋ ಹುಡ್ಕಾಕತ್ತಂಗೈತೆ ನೋಡುವ. ಓ, ಇವರೇ ಇರ್ಬೇಕು. ನೋಡು ನೋಡು ನೋಡು, ಎಲ್ಲರೂ ಎಷ್ಟು ಚಂದ ರೆಡಿ ಆಗ್ಯಾರ. ನೀ ನನಗೆ ಸೊಟ್ಟ ಚೂಡಿದಾರ ಹಾಕಿಸ್ಕೊಂಡು ಕರ್ಕೊಂಬಂದಿ ಇಲ್ಲಿಗೆ. ನಾನು ಯಾವ್ದಾರು ಮಾಡ್ರನ್ ಡ್ರೆಸ್, 1 ಪೀಸ್ ಡ್ರೆಸ್ ಯಾವ್ದಾರ ಹಾಕೊಂತಿದ್ದೆ. ನೋಡ್ದೇನೆ ಎಷ್ಟು ಚಂದ ರೆಡಿ ಆಗ್ಯಾರ ಎಲ್ಲರೂ. ಅವ್ರು ಮದುವೆ ಆದವ್ರು ಹಂಗೆ ರೆಡಿ ಆಗ್ಬೋದು, ನೀನು ನನ್ನ ಮದುವೆ ಆಗಿಲ್ಲ ಏನಿಲ್ಲ, ನನಗೆ ರೆಡಿ ಆಗಕ್ಕೆ ಬಿಡಲ್ಲ. ನಾನು ನಿನಗೆ ಇಲ್ಲಿ ಯಾಕೆ ಕರ್ಕೊಂಬಂದೆ ಗೊತ್ತಾನ? ಯಾಕಂದ್ರೆ ಹುಚ್ಚರಂಗೆ ಮಾತಾಡತ್ತಿ? ಇಲ್ಲೇ 10 ಕುಟುಂಬಗಳು ಸೇರಿರ್ತಾವು. ಏನು ದೊಡ್ಡ ಮಂದಿ ಬಂದಾರ. ಯಾರ ಇವ್ರು ಯಾರು? ನನ್ನ ಮಗಳು ಅಂತ ತೋರಿಸ್ದಾಗ ನಾನು ಹಿಂಗದೇನಲ್ಲ, ನನಗೆ ತಕ್ಕಂಗೆ ನನ್ನ ಮಗಳು ಇರ್ಬೇಕು. ನನ್ನ ಮಗಳು ಬೇರೆ ಥರ ಇದ್ಲಂದ್ರೆ ಇದೇನು ತಾಯಿ ಒಂಥರ ಮಗಳು ಒಂಥರ ಅನ್ನಂಗೆ ಇರಬಾರ್ದು. ಏನು ಅರ್ಥ ಮಾಡ್ಕೊ. ಬೇಕಾದ್ರೆ ಇಲ್ಲೇ ಒಂದು ಅವಾಗ ಹಂಗೆ ನೋಡಿ ಇಷ್ಟ ಆಗ್ಬೋದು. ಆಮೇಲೆ ನಿನ್ನ ಮಗಳನ್ನ ನಮ್ಮ ಮಗಳಿಗೆ ಕೊಡ್ತೀಯ ಅಂತ ಕೇಳ್ಬೋದು, ಅಥವಾ ನಾಳೆ ಒಂದು ಸ್ವಲ್ಪ ದಿನ ಬಿಟ್ಟು ಹೇಳ್ಬೋದು. ಇಲ್ಲೋಡ, 10 ಕಡೆ ಹಿಂಗೆ ಅಡ್ಡಾಡಿದಾಗ ಒಂದು ಹೆಣ್ಣೈತಿ ಅಂತ ಅವ್ರಿಗೂ ಗೊತ್ತಾಗೋದು, ಗಂಡ ಯಾರದಾರ ಹೆಂಗದಾರ ಅಂತ ನಿನಗೂ ಗೊತ್ತಾಗೋದು, ನಮಗೂ ಗೊತ್ತಾಗೋದು. ಅದಕ್ಕೆ ಕರ್ಕೊಂಬಂದಿರ್ತೀನಿ. ಮಾನ ಮರ್ಯಾದೆಯಿಂದ ಬಂದು ಹೋಗೋದು ಕಲಿಬೇಕು ಯಾವಾಗಲೂ. ಏನು ಹಂಗಂತ ಲಕ್ಷ್ಮಿ ಡ್ರೆಸ್ ಏನು ಚಂದ ಆಗಿಲ್ಲ ಅಂತ ನಾ ಹೇಳತ್ತಿಲ್ಲ, ಚಂದ ಆಗೈತಿ. ಒಂಥರ ಅವ್ರ ಮನೆಗೆ ತಕ್ಕಂಗೆ ಅವ್ರು ಹಾಕ್ಯದಾಳ. ಪಾಪ ಏನು ಮಾಡ್ಬೇಕು? ನಮ್ಮ ಗಾಯತ್ರಿ ಹೆಂಗದಾಳ ಅಂತ ನಮಗೆ ಗೊತ್ತಿಲ್ಲನ? ಮತ್ತು ಆಕೆಗೆ ತಕ್ಕಂಗೆ ಅದಾಳಕಿ. ಈ ನೀನು ನನಗೆ ತಕ್ಕಂಗೆ ಇರೋದು ಕಲಿ. ಈಗ ನಾಳೆ ನಿನ್ನ ಮದುವೆ ಆದ್ಮೇಲೆ ನಿನ್ನ ಗಂಡನ ಮನೆ ಹೆಂಗಿರ್ತಲ್ಲ ಹಂಗಿರು, ನಾ ಏನು ಬೇಡನಲ್ಲ. ಹೋಗಿ ನಾನು ಮಾತಾಡಿಸ್ಬೇಡ ನೀನು. ಆಕೆ ನೋಡೋಕೆ ಅಶ್ವಿನಿ ಎಷ್ಟು ಚೆನ್ನಾಗಿರೋ ಡ್ರೆಸ್ನ ಆಕೆ ಫ್ರೆಂಡಿಗೆ ಮಾಡಿಕೊಟ್ಟಾಳ. ನಂಗೆ ಏನಾರು ಮಾಡಿಕೊಟ್ಟಾಳನ ಆಕೆ? ಇಷ್ಟು ದಿನ ಆತಲ್ಲ ಮದುವೆ ಫಿಕ್ಸ್ ಆಗಿ, ಮದುವೆ ಆಗಿ ಇಷ್ಟು ದಿನ ಆತಲ್ಲ, ಯಾವತ್ತರ ಒಂದು ಡ್ರೆಸ್ಸರ ನನಗೋಸ್ಕರ ಸ್ಟಿಚ್ ಮಾಡಿ ನಿನಗೋಸ್ಕರ ತಗೋ ಅಂತ ಕೊಟ್ಟಿದ್ದು ಇಲ್ಲ, ಇಲ್ಲವೇ ಇಲ್ಲ. ನಿನಗೆ ಇವೆಲ್ಲ ಗೊತ್ತಾಗಲ್ಲ ಅಲ್ಲ? ಏನು ಹುಚ್ಚುಡಿಗಪ್ಪ, ಬರೇ ಜಗಳ ಮಾಡ್ತಾವ. ಇಷ್ಟೆಲ್ಲ ಕತೆ ಆತ? ಯೋ ದೇವ್ರೇ. ಹಾಂ ಇಲ್ಲವ, ನನಗೇನು ಗೊತ್ತಾಯವ ಅವತ್ತು ಆ ಮನುಷ್ಯ ಅನ್ಕೊಂಡೆ ನೋಡ. ನಾನು ನಿಜವಾಗ್ಲೂ ಅನ್ಕೊಂಡೆ ನಾನು ಪಾರ್ವತಿ, ಆ ಮನುಷ್ಯ ಏನಾರ ನಮ್ಮ ದ್ರಾಕ್ಷಣಿ ಮನೆಯಾಗಿರ್ಬೋದಾ ಅಂತೇಳಿ. ಆದರೂ ಒಂದು ಕಡೆ ನನಗೆ ಎಲ್ಲ ಅನ್ನಿಸ್ತು ಅಂದರೆ, ಅದು ಹೆಂಗಿರಕ್ಕೆ ಸಾಧ್ಯ? ನಿಮ್ಮವ್ವ ನಿಮ್ಮಪ್ಪ ಇಬ್ಬರು ಅಲ್ಲೇ ಇದ್ರಲ್ಲ ಅಂತ ನಾ ಹಿಂಗೆ ಲೆಕ್ಕ ಹಾಕಿನಿ. ಆದರೆ ರೂಮ್ ಬಾಗಲ ಹಾಕಿ ಒಳಗಿಟ್ಟು ಸಾಮಾನು ಇಟ್ಟಾರ ಅಂತ ಹೇಳಿ, ಅಯ್ಯೋ ಪಾಪ, ಹೆಂಗಾರ ಹಾಕಿ ಎಷ್ಟು ಕೈಕಾಲು ಥರ ನಡಗಿರ್ಬೇಕಲ್ಲ. ನಾನು ಅದವ ಹೇಳಕತ್ತಿರೋದು. ಪಾಪ ನಮ್ಮ ಸ್ವಾರ್ಥಕ್ಕೆ
ಇದು ಅತ್ತಿ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತೇಳಿ ಸುಮ್ಮನದೇವನ ಅಂತ ಅನಿಸ್ತೈತಿ. ಅಲ್ಲ ನೀನು ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಒಂದು ಮಾತು ಹೇಳಿಲ್ ಬಿಡುವ ನೀನು. ಅವತ್ತಷ್ಟು ನಿನ್ನ ಮುಂದೆ ಕುಂತು ಮಾತಾಡತ್ತೀವಿ, ಹಿಂಗೆ ಆಗಿರ್ಬೋದಾ, ಹಿಂಗೆ ಅಂತ ನೋಡು, ಬಂಗಾರ ಕೊಟ್ಟು ಕಳ್ಸ್ಯಾರಂತ ನೋಡು ಅಂತೇಳಿ ಒಂದು ಮಾತೇನು ಹೇಳುವಲ್ಲಿ. ಹೆಂಗೆ ಹೇಳಲೆ ಪಾರ್ವತಿ? ಗುಟ್ಟು ಒಬ್ರಿಗೆ ಗೊತ್ತಿದ್ರೆ ಗುಟ್ಟು, ಮತ್ತೊಬ್ರಿಗೆ ಗೊತ್ತಾದ್ರೆ ಅದು ಗುಟ್ಟನ? ಹೇಳಿ ನೀನು ನೋಡೋಣ. ಹಂಗೆ ನನ್ನಿಂದ ನಿನಗೆ, ನಿನ್ನಿಂದ ಇನ್ನೊಬ್ರಿಗೆ, ಮತ್ತೊಬ್ರಿಗೆ ಅಂತ ಹರಡಬಾರ್ದಲ್ಲ ಅನ್ನೋ ಒಂದು ಉದ್ದೇಶ ನಂದಾಗಿತ್ತು. ಆದರೆ ನೋಡಿದರೆ ಈಗ ಅವರಿಂದನ ಹೊರ ಬಂದಂಗೆ ಆತಿದೆ. ಅವ್ರಂತಾರ ಅಕಸ್ಮಾತ್ ಮುಂದೆ ಯಾವತ್ತಾರ ಗೊತ್ತಾಗಿ ನಾನು ಬೇಕಾ ಅಕ್ಕಿ ಬೇಕಾ ಅನ್ನೋಂಥ ಪರಿಸ್ಥಿತಿ ಬಂದ್ರೆ ನನಗೆ ನನ್ನ ದ್ರಾಕ್ಷಾಯಣಿನೇ ಬೇಕಂತ ಹೇಳ್ತೇನೆ ನಾನು ಅಂತಂದ್ರವ. ಅಯ್ಯೋ ದೇವ್ರೆ, ಇದು ಒಳ್ಳೆ ಪೀಕ್ಲಾಟಕ್ಕೆ ಬಂತವ ಯಾವತ್ತಾಗ. ಹಂಗೆ ನೀ ಲಕ್ಷ್ಮಿಯರ ಮಾವ ನಂಗೆ ದ್ರಾಕ್ಷಾಯಣಿ ಬೇಕಂತೇಳಿ ಹೋದ್ನಂದ್ರೆ ಸುಮ್ಮನೆ ಇರ್ತಾಳನ? ಕೇಳಿ ನೋಡೋಣ ಅವ್ನು ಹಿಂತಿ. ಲಕ್ಷ್ಮೀನ ಜೀವ ತಿಂದು ಬಿಡ್ತಾಳ ಅಷ್ಟೇ. ಅದು ಅಲ್ಲದೆ ಆಕಿ ಗಂಡಗ, ಲಕ್ಷ್ಮಿ ಗಂಡಗೂ ಎಷ್ಟಾದರೂ ತಾಯಿ ಸಂಕಟ ನೋಡು. ತಾಯಿ ತಪ್ಪು ಹಿಂಗೆ ಹೋಗ್ಯಾನ ಅನ್ನೋದೊಂದು ಬೇಜಾರು. ನಾಳೆ ಇವ್ರ ನಡಕ್ಕೆ ಏನು ಬರ್ತತೋ ನನಗೆ ಅದೇ ಹೊಟ್ಟಬೇನಿ. ಲಕ್ಷ್ಮಿ ಮೇಲೆ ಎಷ್ಟು ಸಿಟ್ಟು ಮಾಡ್ಕೋಬೋದು ಹೇಳಿ ನೋಡೋಣ. ಅದೇನೋ ಸರಿ, ಆದರೆ ಈಗ ಏನು ಮಾಡೋದಂತ ಏನವ ನನಗೂ ಒಂದು ತಿಳಿವಲ್ತತ್ತಾಗ. ಆದರೂ ಅಪ್ಪ ಭಾಳ ಸಿಟ್ಟೈತೆ ಅಲ್ಲ ಮಾವನ ಮೇಲೆ. ಸಿಟ್ಟು ಇಲ್ದಂಗೆ ಇರ್ತಾರನ? ಹೇಳಿ ನೋಡೋಣ. ಸಿಟ್ಟು ಐತವ, ಯಾಕಿಲ್ಲ? ಈಗ ಅದೇ ನನಗೆ ಹೆದರಿಕಿರೋದು. ನಿಮ್ಮ ಅಪ್ಪಗೂ ವಿಚಾರ ಗೊತ್ತಾದ್ರೆ ಏನು ಸುಮ್ಮನೆ ಇರ್ತಾರಂತ ಮಾಡಿಯಾ? ಬಾಯೋ ಬಾಯ್ ಮಾಡ್ತಾರೆ. ಮಗಳು ಕೊಟ್ಟಿದ್ದ ಸಂಕಟಕ್ಕೆ ಏನು ಬಾಯಿ ಮುಚ್ಕೊಂಡಿರ್ತಾನೆ ಏನೋ ನಿಮ್ಮಪ್ಪ, ಅದು ಗೊತ್ತಿಲ್ಲ ಹಂಗೆ. ಆದ್ರೆ ಆ ಹೆಣ್ಮಗಳು ಮಾತ್ರ ಸುಮ್ಮನೆ ಇರೋದಿಲ್ಲ. ಜೊತೆಗೆ ಈಗ ತಡಿ, ಲಕ್ಷ್ಮಿಗೆ ಹೇಳಿಲ್ಲವ ಈ ವಿಚಾರ ಗೊತ್ತಾಗಿದ್ದನ ಗಂಡನ ಮುಂದೆ ಬಾಯ್ ಬಿಡಬೇಡ ಅಂತೇಳಿ. ಇಲ್ಲ ಹೇಳೇನು, ಬಾಯಿ ಬಿಡಾಕ ಹೋಗ್ಬೇಡ, ಸುಮ್ಮನಿದ್ ಬಿಡು ಅಂತೇಳಿ ಹೇಳೇನಿ. ಆದರೂ ಒಂಥರ ಹೆಂಗೆ ಅನ್ನಿಸ್ತಂದ್ರವ, ನಮ್ಮ ಸ್ವಾರ್ಥಕ್ಕೆ ಪಾಪ ಅತ್ತಿ ಈಗ ಲಕ್ಷ್ಮಿ ಆ ಮನೆಯಾಗ ಇಲ್ಲ ಅಂದಿದ್ರೆ ನೀ ನನ್ನ ಗಂಡ ಅಂತೇಳಿ ಅತ್ತಿ ಬಹಿರಂಗವಾಗಿ ಹೇಳ್ತಿತ್ತೋ ಏನೋ ಪಾಪ. ಈಗ ನೋಡು, ಲಕ್ಷ್ಮಿಯರ ಅತ್ತಿ ಮಾವ ಮನೆಯವ್ರು ಎಲ್ಲರೂ ಫಂಕ್ಷನ್ಗೆ ಹೋಗ್ಯಾರ. ಯಾಕೋ ಅತ್ತಿಗೆ ಆರಾಮಿಲ್ಲ, ಜ್ವರ ಜಗ್ಗು ಬಂದವಂತೆ ಪಾಪ. ಈಗ ಆಟ ಇಂಥ ಪರಿಸ್ಥಿತಿ ಒಳಗೆ ಅತ್ತಿ ಒಬ್ಬಂಟಿಯಾಗಿರ್ಬೇಕಾತ ಪಾಪ. ಒಂಥರ ಕೆಟ್ಟ ಅನ್ನಿಸ್ತವೆ ಇವಾಗ ಕೇಳಿ. ಈಗ ನನಗೂ ಎಲ್ಲ ಬಿಟ್ಕೊಟ್ಟು ಒಮ್ಮಿಂದ ಮಕ್ಕಳನ್ನೂ ಬಿಟ್ಟು ಹೋಗಲ್ಲ, ಕುಂದ್ರಾಕೂ ಆಗಲ್ಲವ. ಅದಕ್ಕೆ ಪವಿತ್ರಕ್ಕಗೆ ಫೋನ್ ಮಾಡಿ ಹೇಳಬೇಕು ಅಂತ ಮಾಡೇನಿ. ನೋಡು, ಇಂಥ ಟೈಮ್ನಾಗ ಒಂದು 4 ದಿನ ಇಲ್ಲಿ ಬರ್ಬೋದಾ? ಅದನ್ನು ಮಾಡೋದಿಲ್ಲ ಬಾಕಿ. ನಾನಾರ ಏನು ಮಾಡಲಿ ಹೇಳಂಗಾರ ನೋಡೋಣ, ಎತ್ತಾಗಂತ ಬಡ್ದಾಡ್ಲಿ. ಅದೇ ನಾ ಹೇಳ್ತಿರೋದು ಇಷ್ಟವೇ. ಈಗ ನೋಡು, ಅವ್ರಿಗೆ ಸಿಗ್ಬೇಕಾದ ಸ್ಥಾನಮಾನ, ಹೆಂಡತಿ ಅನ್ನೋ ಒಂದು ಪ್ರೀತಿ ಗೌರವ ಇವ್ರಿಗೂ ಈ ಟೈಮ್ನಾಗ ಸಿಗ್ಬೇಕಿತ್ತು ಅಂತ. ಹೌದಿಲ್ಲ? ಈಗ ಹಿಂಗೆ ಸುಮ್ಮನಿದ್ಬಿಟ್ರೆ ಎಲ್ಲರೂ ಅವರು ಸಾಯೋವರೆಗೂ ಒಂಥರ ಎಲೆಮರಿ ಕಾಯಂಗ ಕದ್ದು ಮುಚ್ಚಿನೇ ಅವ್ರ ಸಂಸಾರ ಮುಗಿದೋಗ್ಬಿಡ್ತತಲ್ಲ ಅಂತ. ನಿಜ ಹೇಳ್ಬೇಕು ಅಂದ್ರೆ ಜಾಸ್ತಿ ರೈಡ್ಸ್ ಇರೋದೇ ದ್ರಾಕ್ಷಾಯಣಿ ಅತ್ತಿಗೆ, ಗೊತ್ತನ? ಫಸ್ಟ್ನೇ ಹೆಂಡತಿ ಅವರು. ಹೌದಾ, ಜಾಸ್ತಿ ಅಧಿಕಾರ ಇರೋದು ಅಕ್ಕಿಗೆ. ಆದ್ರೆ ಈ ಮನುಷ್ಯ 2ನೇ ಮದುವೆ ಮಾಡ್ಕೊಂತ ಯಾರು ಹೇಳಿದ್ರು? ಈ ಮನುಷ್ಯ ಎಲ್ಲ ರೊಕ್ಕ ಕಾಸೆ ಬಿದ್ದು ಮಾಡ್ಕೊಂಡವ. ಈಗ ಒಂದು ಲೆಕ್ಕಕ್ಕೆ ಆಕಿಗೆ ಏನು ಗೊತ್ತಿ ಇವ್ ಮದುವೆ ಆಗೈತೆ ಅಂತೇಳಿ? ಆವಾಗ ನನಗೆ ಮದುವೆ ಆಗೈತೆ ಅಂದ್ಬಿಟ್ಟಿದ್ರೆ ಆಕೆ ನೀನು ಮಾಡ್ಕೊಂಡೇ ತೀರು ಅಂತಿದ್ಲನು? ರೊಕ್ಕಿತ್ತು ನಿಮ್ಮ ಮಾವ. ಈ ಮನುಷ್ಯ ಅಲ್ಲ ಅಂದ್ರೆ ಮತ್ತೊಬ್ಬ ಸಿಕ್ತಿದ್ದ ರೊಕ್ಕಿದ್ದು ಒಳ್ಳೆ ಬೇರೆ ಯಾರ. ಹೌದಿಲ್ಲ? ಮತ್ತೆ ಅವ್ರಿಗೆ ಯಾರಿಗಾರ ಮದುವೆ ಮಾಡ್ಕೊಂತಿದ್ಲಕ್ಕಿ. ಈಗೇನು ಹೇಳಿಲ್ಲ ಕೇಳಿಲ್ಲ, ಮದುವೆ ಮಾಡ್ಕೊಂಡು ಈಗ ನನಗೆ ಈ ಹೆಂಡತಿ ಬೇಡ, ಆ ಹೆಂಡತಿ ಬೇಕು, ಆ ಹೆಂಡತಿ ಬೇಡ, ಈ ಹೆಂಡತಿ ಬೇಕು, ಇಲ್ಲ ಇಬ್ರು ಜೋಡಿ ಬಾಳೆ ಮಾಡ್ತೀನಿ ಅಂದ್ರೆ ಇದು ಈ ಮನುಷ್ಯಂದ ತಪ್ಪೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಮನುಷ್ಯನ ತಪ್ಪಲೆ ಎಲ್ಲರೂ ಒದ್ದಾಡು ಬಾಳೆ ಆಗಿರೋದು, ಗೊತ್ತ ನಿನಗೆ? ಅದು ಗೊತ್ತ? ತಪ್ಪಿರೋದಿಲ್ಲೇ ಇಲ್ಲಿ ಯಾರ್ದು ಅಲ್ಲ, ದ್ರಾಕ್ಷಾಯಣಿದು ಅಲ್ಲ, ಪಾಪ ಆ ಹೆಣ್ಮಗಳದು ಅಲ್ಲ. ಈ ಮನುಷ್ಯ ಮಾಡಿದ ತಪ್ಪದು, ಈಗ ಎಲ್ಲರೂ ಅನುಭವಿಸ್ಬೇಕಾಗಿರೋದು. ಏನು ಮಾಡ್ತೀಯ? ನಾಳೆ ಅಕಸ್ಮಾತ್ ಗೊತ್ತಾಗಿ ಒಬ್ರಿಗೊಬ್ರು ಏನೋ ಜಗಳ ಜೂಟಿ ಅಂತ ಮಾಡಕತ್ರು, ಅವಾಗೂ ಯಾರು ಏನು ಬೇಕಾದ್ ಮಾಡ್ಕೊಳ್ಳಿ, ನನ್ನ ಮಗಳಿಗೆ ತೊಂದರೆ ಆದ್ರೆ ನಾ ಸುಮ್ಮನೆ ಇರೋದಿಲ್ಲ ಮತ್ತೆ. ಅಲ್ಲ, ನೀ ಮನುಷ್ಯ ಕರೆಕ್ಟ್ ಇದೆಯನಪ್ಪ, ನೀ ಕರೆಕ್ಟ್ ಇದ್ದಿದ್ರೆ ಹಿಂಗ್ಯಾಕಿತ್ತು? ನೀನು ಏನಿದ್ದು ನೀವೇ ಬಗೆಹರಿಸ್ಕೊರಿ, ನನ್ನ ಮಗಳ ಸುದ್ದಿಗೆ ಬರಂಗಿಲ್ಲ ಅಂತ ನಾನು ನಿಂತು ಬಿಡ್ತೀನಿ ಅವಾಗ ತಲೆ ತಕ್ಕೊಂಡು. ಮತ್ತೆ ನನ್ನ ಮಗಳಿಗೆ ಏನಾರ ಸ್ವಲ್ಪ ತೊಂದರೆ ಆದ್ರೆ ಈಗ ಯಾಕೆ ಮಾತಾಡಿಲ್ಲ ಅಂದ್ರೆ ಬೇಡ ಮಾತಾಡೋದು ಅಂತ ಸುಮ್ಮನದನಷ್ಟೇ. ಆದ್ರೆ ಎಲ್ಲ ಟೈಮ್ನಾಗೂ ಸುಮ್ಮನೆ ಇರ್ತೇನೆ ಅಂತ ಮಾತ್ರ ಅನ್ಕೋಬೇಡ. ಏನು ಅದು ಮುಂದಿಂದ ಆತಲವ. ಸದ್ಯಕ್ಕೆ ನನಗನ್ನಿಸ್ತೈತಿ ಇದೇನು ಹೊರಗೆ ಬರಲ್ಲ. ಮತ್ತು ಈಗ ಆತಲ್ಲ, ನಮಗೂ ಗೊತ್ತಾಗೋತು, ನಾವು ಸುಮ್ಮನೆ ಆಗ್ಬಿಟ್ವಿ. ಲಕ್ಷ್ಮಿಗೂ ಈಗ ಸದ್ಯಕ್ಕೆ ನಿನ್ನ ಗಂಡನ ಮುಂದೆ ಬಾಯ್ ಬಿಡಬೇಡ ಅಂತ ಹೇಳೇನಿ. ಹ್ಞೂ ಅಂತ ಆಕಿನೂ ಪಾಡಿಗೆ ಆಕಿನೂ ಸುಮ್ಮನೆ ಆಗ್ಯಾಳ. ಏನು ಅಷ್ಟು ಹೇಳಿಲ್ಲ ಬಿಡು, ಹೋಲತ್ತದ. ನೋಡೋಣ ಮುಂದೆ ಏನಾಕತ್ತೆ ಅಂತೇಳಿ ವಿಚಾರ ಮಾಡೋಣಂತೆ. ಆದರೆ ನೀನು ಅಷ್ಟೇ ಇನ್ಮ್ಯಾಗ ಭಾಳ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡವ. ನಾಳೆ ನಿನಗೊಂದು ಕೆಟ್ಟ ಹೆಸರು ಬರೋದು ಬೇಡ. ಇನ್ನೊಬ್ರು ಮನೆಗೆ ಇರೋಕೆ ನೀನು ಮೊದಲ ನಿಮ್ಮ ಮಾವ ಆಯ್ತು, ನಿಮ್ಮ ಅತ್ತೆ ಆಯ್ತು, ಒಬ್ಬರ ಕಡೆ ಒಂದು ಮಾತು ಅನ್ನಿಸ್ಕೊಳ್ಳಾರ್ದಂಗೆ ಭಾಳ ಮಾನ ಮರ್ಯಾದೆಯಿಂದ ಬದುಕುವಂಥ ಒಳ್ಳೆ ಜನ ಅವರು. ಏನು ಅವ್ರಿಗೆ ಇದ್ರಿಗೆ ಏನಾರ ಮತ್ತಿದು ಗೊತ್ತಾಯ್ತು, ಆಮೇಲೆ ಶ್ರೀಕಾಂತ್ ಪಾಟೀಲ್ ಸೊಸಿ ಹಿಂಗೆ ಮಾಡಿದ್ಲು ಅಂತೇಳಿ 4 ಮಂದಿ ಏನಾರ ಅಂದ್ರೆ ಅನ್ಕೋ. ಆ 4 ಮಂದಿ ಬೇಡ, ಆಕಿನ ಆಕೇನು ಈಗ ಹೆಣ್ಮಗಳದಾಳಲ್ಲ ಅವ್ನು ಹೆಂಡತಿ, ಆಕಿನ ಏನಾರ ಅಂದ್ಗಿಂದ್ಲು ಅನ್ಕೋ, ನಿಮ್ಮ ಮಾವಗೆ ತಡ್ಕೊಳಕ್ಕಾಗಲ್ಲವ. ಅದಕ್ಕೆ ಈ ವಿಚಾರದಿಂದ ನೀವು ಹೊರಗಿದ್ದು ಬಿಡ, ಇದ್ರ ಸುದ್ದಿ ನಿನಗೆ ಬೇಡ. ಏನು ಆಯ್ತವ, ನಾ ಈ ವಿಚಾರಕ್ಕೆ ಏನು ತಲೆ ಹಾಕಕ್ಕೆ ಹೋಗಲ್ಲ, ಮಾತಾಡಕ್ಕೆ ಹೋಗೋದಿಲ್ಲ ಅಷ್ಟೇ. ಏನ ಸರಿ, ಹಂಗಾರೆ ಇಡ ಫೋನು. ನಿಮ್ಮ ಅಪ್ಪರು ಹೊತ್ತಾತು ಒದರಾಡ್ತಾನೆ ಮತ್ತೆ. ಅವ್ವ, ಅಪ್ಪಾಜಿ ಫೋನ್ಯಾಗ ಲಕ್ಷ್ಮಿ ಅಲ್ಲೇ ಫಂಕ್ಷನ್ಗೆ ಹೋಗಿದ್ದು ಒಂದು ಸ್ಟೇಟಸ್ ಇಟ್ಟಾಳ, ಅದನ್ನ ನೋಡು. ಅಯ್ಯೋ ಎಷ್ಟು ಚಂದ ಕಾಣತ್ತಾಳಂತಿ. ಅಶ್ವಿನಿ ಮಸ್ತ್ ಡ್ರೆಸ್ ಹಾಕ್ಯಾಳ, ಮಾಡಿಕೊಟ್ಟಾಳ. ಆ ಡ್ರೆಸ್ ಹಾಕ್ಕೊಂಡು ಇವತ್ತು ಅವ್ರ ಅತ್ತಿ ಮಾವ ಎಲ್ಲರೂ ಸೇರಿ ಅದೇ ಹೇಳಿದ್ನಲ್ಲ ಹಿಂಗೆ ಅಂಥ ದೊಡ್ಡ ಪಾರ್ಟಿ ಫಂಕ್ಷನ್ಗೆ ಹೋಗ್ಯಾರ ಬೇ, 5 ಸ್ಟಾರ್ ಹೋಟೆಲಿಗೆ. ನಮ್ಮ ತಂಗಿ ನೋಡಿದೇನೆ ಎಂತೆಂಥ ಕಡೆ ಹೊಂಟ್ಲ. ಖುಷಿ ಆಗತ್ತವ ನನಗರ ಕೇಳಿ. ನಾವು ಆಕಿನ ಶಿವ
ಏನ ಒಟ್ಟು ದೇವ್ರನ್ನ ಕಂಡ್ಬಿಟ್ಟ, ನನ್ನ ಎರಡೂ ಮಕ್ಕಳು ಒಂದು ಒಳ್ಳೆ ಕಡೆ ಸೇರ್ಯಾವಲ್ಲ, ಅದೇ ನನ್ನ ಖುಷಿ. ನಿಂದಂತರೂ ಎಳ್ಳು ಕಾಳು ಚಿಂತಿಲ್ ಬಿಡು ನನಗೆ. ಆದರೆ ಒಂದ ಈಕಿದ ಈ ಅವ್ರ ಅತ್ತೆ ಒಂದು ಬರಬ್ಬರಿ ಇಲ್ಲ ಅನ್ನೋದೊಂದೇ ಬೇಜಾರು. ಇರಲಿ, ಗಂಡ ಒಳ್ಳೆ ಮದಾನ, ಅದೇ ಖುಷಿ. ಸರಿ ಅವ್ವ ಇಡ್ಲೆ. ಇಡುವ. ಅಪ್ಪಿ ತಪ್ಪಿನು ಇದ ಈ ವಿಚಾರ ಆಕಿ ಅದಳಲ್ಲಿ ಆಕಿನಿ ಕಮಲವ್ವ, ಆಕಿ ಕಿವಿಗೆ ಬೀಳಾರ್ದಂಗೆ ನೋಡ್ಕೊರವ. ಏನಿಲ್ಲ, ಆಮೇಲೆ ಹುಗ್ಗಿ ಹೋಳಿಗೆಕಿಗೆ ಈ ಸುದ್ದಿ ಏನಾರ ಗೊತ್ತಾತಂದ್ರೆ ಎಲ್ಲರ ಮುಂದೆ ಹೇಳಿ ರಾಡಿ ಎಬ್ಬಿಸ್ಬಿಡ್ತಾಳ ಆಮೇಲೆ. ಅದಕ್ಕೆ ಇಲ್ಲ ಅಳವ, ಅದಕ್ಕೆ ನಾನು ಈ ಕಡೆ ಲಾಸ್ಟ್ ಒಂದು ಗೆಸ್ಟ್ ಯಾರ ಬಂದವ್ರು ಉಳ್ಕೊಳಕಂತ ಮಾಡ್ಯಾರಲ್ಲ ಇವ್ರು, ಆ ರೂಮ್ನಾಗ ಬಂದು ಮಾತಾಡತ್ತೇನಲ್ಲಿ, ಯಾರು ಇಲ್ಲ ತಗೋ. ಸರಿ.